ಕೊಡು. ಅಯ್ಯೋ, ನನಗೆ ಸೇವೆ ಮಾಡೋ ಅವಕಾಶ ಕೊಡು ಗೀತಾ, ಕೊಡು. ಅಯ್ಯೋ ಕೊಡು. ಕೇರ್ಫುಲ್ ಕೇರ್ಫುಲ್ ಕೇರ್ಫುಲ್. ಈ ಅನ್ನು ಸುಮ್ಮನಿರು. ಏನ್ ನಡ್ಲಿಕ್ಕತ್ತದ ನೋಡ್ದ್ಯಾನ? ಮಹಾರಾಣಿ ವೈಭೋಗ ಅಂದ್ರ ಇದ ಅನ್ಸತ್ತ. ಕಳ್ಳಿಕಿ ಹಂಗ ಬಿಟ್ರ ಜಳಕಾನು ನೀನ ಮಾಡಿಸಿ ಸೀರೆನೂ ನೀನ ಉಡ್ಸು ಅಂತಾಳ. ಛೀಚಿ. ನಡಿ, ಹುಷಾರು. ಏನಜ್ಜಿ, ಏನ್ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಇಷ್ಟೊತ್ತನ ನೀ ಮಾಡೋ ಅವತಾರನೆಲ್ಲ ನೋಡಕ್ ಹತ್ತಿದ್ದೆ ತಗೋ. ಇದ್ರಲ್ಲಿ ದರಿದ್ರವಾದ ಏನಿದೆ? ನನ್ನ ಹೆಂಡತಿ ಮುಖ ನಾನು ತೋಳಿಸ್ದೆ, ಅವಳ ಹಲ್ಲನ್ನು ನಾನೇ ಉಜ್ಜಿಸ್ದೆ. ನನ್ನ ಪಕ್ಕದನವ್ರ ಹೆಂಡತಿಗ ಸೇವೆ ಮಾಡಿದ್ದೀನಿ. ಹೌದು ಅಜ್ಜಿ, ನಂದು ಪೂರ್ತಿ ತಾತನ ಹೋಲ್ಕೆನೆ ಅಲ್ವಾ? ನಮ್ ತಾತನು ಹಿಂಗೇನಾದ್ರೂ ಮಾಡಿದ್ರ ನಿಮ್ಗೆ? ಅವ ರಾಜನ ರಾಜ ಇದ್ದಂಗ, ನಿನ್ನಂಗ ಮಾಡೋದಿಲ್ಲ. ಪಾಪ, ನನಗ್ ಸಿಕ್ಕಿದ ಅದೃಷ್ಟ ಅಜ್ಜಿ ಅವ್ರಿಗೆ ಸಿಕ್ಕಿಲ್ಲ ಅನ್ಸುತ್ತೆ. ಏನ್ ಮಾಡಕ್ಕಾಗುತ್ತೆ? ಹಣೆಲಿ ಏನ್ ಬರ್ದಿತ್ತೋ ಅದೇ ಆಗತ್ತೆ. ನೀವ್ ಬನ್ನಿ ಯಜಮಾನ್ರೆ. ಬರ್ತಿದೀನಿ ಯಜಮಾನ್ತೆ, ಬರ್ತಿದೀನಿ. ನೋಡ್ದೇನವ, ಈ ಆಕ್ಸಿಡೆಂಟ್ ನಮ್ಮನ್ನ ಪೂರ್ತಿ ಬದಲಾಯಿಸಾಳ. ಇದನ್ನ ನೋಡ್ತಿದ್ರ ಇಷ್ಟಲ್ಲೇ ನಮ್ ಗೋವಿಂದ ಗೀತಾ ಪತಿನೇ ಆಗೋಗ್ತಾನಷ್ಟ. ಇವ್ರನ್ನ ಹಿಂಗ ಸುಮ್ಮನೆ ಬಿಡಬಾರ್ದು. ಪಾಪ ಅತ್ತೆಯವರು ನನ್ ಕೈ ಅಡ್ಗೆ ತಿನ್ಬಾರ್ದು, ನಾನ್ ಮಾಡಿರೋ ಕಾಫಿ ಕುಡಿಬಾರ್ದು, ನನ್ ಕೈಯಿಂದ ಒಂದ್ ಗ್ಲಾಸ್ ನೀರು ಕುಡಿಬಾರ್ದು ಅಂತ ಡಿಸೈಡ್ ಆಗಿ ಈಗ ಅವ್ರ ಕಾಫಿನ ಅವರೇ ಮಾಡ್ಕೋತಿದ್ದಾರೆ. ಆದ್ರೆ ಈಗ ನನ್ ಕಾಫಿ ನಾನ್ ಮಾಡ್ಕೊಳ್ಳೋ ಸ್ಥಿತಿಲಿಲ್ವಲ್ಲ. ಗುಡ್ ಮಾರ್ನಿಂಗ್ ಅತ್ತೆ. ನನ್ ಕೈಯಿಂದ ನೀರು ಕುಡಿಯಲ್ಲ ಅಂತ ಹೇಳಿದ್ರಿ, ಆದ್ರೆ ಈಗ ನಾನ್ ಏನೂ ಮಾಡಕ್ಕಾಗದೆ ಇರೋ ಪರಿಸ್ಥಿತಿಲಿ ಇದೀನಿ. ಹೋಗ್ಲಿ, ನೀವು ಮಾಡ್ಕೊಂಡಿರೋ ಕಾಫಿಲಿ ನಂಗೊಂದ್ ಸ್ವಲ್ಪ ಕೊಡ್ತೀರಾ? ಬದುಕದ್ರ ಸ್ವಾಭಿಮಾನಿಯಾಗಿ ಬದುಕ್ಬೇಕ, ಹಿಂಗ ನಾಚಿಕೆ ಇಲ್ದು ಬದುಕ್ಬಾರ್ದು. ಓ, ಈಗ ನಾನು ಮಾನ ಇಲ್ದೆ ನಾಚಿಕೆ ಇಲ್ದೆ ನಿಮ್ಮನ್ನ ಕಾಫಿ ಕೇಳ್ತಿದ್ದೀನಿ ಅಂತೀರಾ? ಓಕೆ, ನಿಮ್ ಕಾಫಿ ಏನ್ ಬೇಡ. ಯಜಮಾನ್ರೇ, ಯಜಮಾನ್ರೇ. ಏನಿಕ್ಕೆ ಹಿಂಗ್ ಕರಿಯಕತ್ತಾಳ? ಏನ್ ಮಾಡಕ್ ಹೊಂಟಾಳ? ಅಕ್ಕ, ನಿಮ್ ಮೈದ್ನ ಹೊರಗಡೆ ಇಲ್ವಾ? ಅಲ್ ನೋಡು, ಅಲ್ಲೇ ಕೂತ್ಕೊಂಡಿದ್ದಾನೆ. ನಾನ್ ಕರೆದ್ರೆ ಕೇಳಿಸ್ತಿಲ್ವೇನೋ, ಒಂದ್ ಸ್ವಲ್ಪ ಜೋರಾಗಿ ಕರೀತೀರಾ? ಸರಿ, ಗೋ. ನಿನ್ ಗಂಡನ ನೀನೇ ಕರ್ಕೊಳೆ, ನಾನ್ ಯಾಕೆ ಕರಿಬೇಕು? ಸರಿ. ಯಜಮಾನ್ರೇ, ಯಜಮಾನ್ರೇ. ಬಂದೆ 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 ಯಜಮಾನ್ತೆ. ಏನ್ ಗೀತಾ? ಏನಿಲ್ಲ, ನನ್ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋ ಅಭ್ಯಾಸ. ನನ್ ಕೈಯಿಂದ ಕಾಫಿ ಮಾಡ್ಕೊಂಡ್ ಕುಡಿಯಕ್ಕಾಗಲ್ಲ. ಲತಾಂಬ ಅಕ್ಕನ್ ಕೇಳೋಣ ಅಂದ್ರೆ ನಿಮ್ಮನ್ನ ಕರಿಯಕ್ಕೂ ಯೋಚನೆ ಮಾಡ್ತಿದ್ದಾರೆ. ಇನ್ನ ಕಾಫಿ ಎಲ್ ಮಾಡ್ಕೊಡ್ತಾರೆ? ನನಗೆ ನಿಮ್ ಕೈಯಿಂದ ಕಾಫಿ ಮಾಡ್ಕೊಡ್ತೀರಾ? ನನ್ಗೆ ಕಾಫಿ ಮಾಡೋದಕ್ಕೆ ಬರಲ್ವಲ್ಲ. ಹುಟ್ಟಿದ ತಕ್ಷಣ ಎಲ್ಲ ಬಂದ್ಬಿಡುತ್ತಾ ಹೇಗೆ? ನಾನ್ ಹೇಳ್ಕೊಡ್ತೀನಿ, ಹಾಗೆ ಮಾಡೋರಂತೆ. ಬನ್ನಿ ಬನ್ನಿ. ಗೀತಾ, ಮೊದ್ಲು ಸ್ಟವ್ ಹಚ್ಚಿ ನೀವು. ಅಮ್ಮ, ಎಕ್ಸ್ಕ್ಯೂಸ್ ಮೀ ಅಮ್ಮ. ಈಗ ಹಾಲಿನ ಪಾತ್ರೆ ಇಡಿ. ಅಯ್ಯೋ ಗೀತಾ. ಅಲ್ಲಿದೆ ನೋಡಿ. ಉರಿತಾ ಇದ್ಯಾ? ಹಾಲ್ ಕಾಯ್ಸಕ್ಕಾದ್ರೂ ಬರುತ್ತೋ ಇಲ್ವೋ ಅಂತ
ಅತ್ತೆನೇ ಇಲ್ಲಿ ಹಾಲಿನ ತರ ಕುದಿತಾ ಕೂತಿದ್ದಾರೆ. ಅದೇನ್ ನಡೀತಾ ಇದೆಯೋ, ಇನ್ನು ಏನೇನ್ ಪಾಲಿಟಿಕ್ಸ್ ಮಾಡ್ತಾರೋ ಯಾರಿಗ್ ಗೊತ್ತು. ಹಾಲ್ ಕಾಯೋ ಅಷ್ಟ್ರಲ್ಲಿ ಗ್ಲಾಸು, ಕಾಫಿ ಪೌಡರು, ಸಕ್ಕರೆ ಎಲ್ಲ ತೆಗ್ದಿಟ್ಕೊಳ್ಳಿ. ಏಯ್, ನಿನಗ್ ನಾಚಿಕೆ ಆಗಂಗಿಲ್ಲ? ಒಂದ್ ಹುಡುಗಿಯಾಗಿ ನನ್ನ ಮಗನ್ ಕೈಯಲ್ಲಿ ಕೆಲಸ ಮಾಡಿಸ್ತಿ, ಅವನ್ ಕೈಯ ಕಾಫಿ ಮಾಡಿಸ್ಕೊಡ್ತಿ. ಕೈಲಾಗ್ಲಿಲ್ಲ ಅಂದ್ರೆ ಉಪವಾಸ ಇರ್ಬೇಕ. ಅದು ಬಿಟ್ಟ ಅವನ್ ಕಡೆ ಕೆಲಸ ಮಾಡಿಸ್ತಿ. ಅಯ್ಯಯ್ಯಯ್ಯಯ್ಯೋ, ಈಗ ನನ್ ಗಂಡ ಕೆಲ್ಸ ಮಾಡಿದ್ರೆ ತಪ್ಪೇನತ್ತೆ? ನೋಡ, ಅವನ್ ಮ್ಯಾಗ್ ನನಗೆ ಎಷ್ಟರ ಸಿಟ್ಟಿರ್ಲಿ, ಏನಾರ ಇರ್ಲಿ, ಆದ್ರ ಅವ ನನ್ನ ಮಗ, ಅವನ ಕೈಯ ಕೆಲಸ ಮಾಡಿಸ್ತಿ. ನಾನ್ ನಿಮ್ ಮಗನ ಹತ್ರ ಕೆಲ್ಸ ಮಾಡಿಸ್ತಿಲ್ಲ ಅತ್ತೆ, ನಾನ್ ಗಂಡನ ಹತ್ರ ಮಾಡಿಸ್ತಿದ್ದೀನಿ. ಅವ ನಿನ್ ಗಂಡ ಆದ್ರ ನನಗ್ ಮಗನ. ಅಂದ್ರೆ ಏನು? ಮಗ ಗಂಡಸು. ಓ, ಗಂಡ್ಮಕ್ಳು ಅಡ್ಗೆ ಮನೆಗ್ ಬರೋದ್ ತಪ್ಪಾ? ಮತ್ತೆ ಇಷ್ಟು ವರ್ಷ ಮನೇಲಿ ಮಾವನೇ ಅಲ್ವಾ ಅತ್ತೆ ಅಡ್ಗೆ ಮಾಡ್ತಿದ್ದಿದ್ದು ಪಾಪ? ನಾನೀ ಮನೆ ಶಾಸ್ತ್ರ ಇದೆ ಅನ್ಸುತ್ತೆ. ಕಟ್ಕೊಂಡಿದ್ ಗಂಡನ ಹತ್ರ ಅಡ್ಗೆ ಮಾಡ್ಸಿದ್ರೆ ಅದೃಷ್ಟ ಬರುತ್ತೆ ಅನ್ನೋ ಸೆಂಟಿಮೆಂಟ್ ಏನಾದ್ರೂ ಇದ್ಯೇನೋ? ಆ ಅದೃಷ್ಟನ ನಾನ್ ಯಾಕೆ ಬೇಡ ಅನ್ಲಿ ಅಂತ ನಾನ್ ನನ್ ಗಂಡಂಗೆ ಅಡ್ಗೆ ಗಿಡ್ಗೆ ಕಲಿಸ್ಕೊಡೋಣ ಅನ್ಕೊಂಡೆ. ಏನ್ ಗೀತಾ ಇದು? ಸಾರಿ ರೀ, ನಾನಿದನ್ ಬೇಕು ಅಂತ ಮಾಡ್ದೆ. ಇಷ್ಟು ದಿನ ಮಾವ ಅಡ್ಗೆ ಮನೇಲಿ ಅಡ್ಗೆ ಮಾಡ್ತಾ ಇದ್ರೆ ನೀವೆಲ್ರೂ ಆರಾಮಾಗಿ ತಿನ್ಕೊಂಡು ಮಾತಾಡ್ತಾ ಇದ್ರಿ. ಅವರು ಪಾಪ ನಿಮ್ ಎಲ್ರಿಗೂ ಅಡ್ಗೆ ಮಾಡ್ಕೊಡೋದು ಸಂತೋಷ ಅನ್ಕೊಂಡು ಮಾಡ್ತಾ ಇಲ್ಲೇ ಉಳಿದ್ಬಿಟ್ರು. ಆದ್ರೆ ಮನೇಲಿ ಇಷ್ಟು ಜನ ಇರ್ಬೇಕಾದ್ರೆ ಮಾವನ್ ಮಾತ್ರ ಅಡ್ಗೆ ಮನೆಗೆ ಕಳ್ಸ್ಕೊಟ್ಟು ಅಡ್ಗೆ ಮನೆಗೆ ಪರ್ಮನೆಂಟ್ ಮಾಡಿದ್ದು ನನಗ್ ತುಂಬಾ ಬೇಜಾರಾಯ್ತು. ಇಷ್ಟು ದಿನ ಮಾವ ಹೇಗಿದ್ರು ಇನ್ಮೇಲೆ ಹಾಗಿರ್ಬಾರ್ದು ಅಂತ ಅನ್ಕೊಂಡೆ. ಅದು ಅತ್ತೆಗ್ ಗೊತ್ತಾಗ್ಲಿ ಅಂತ ಹೀಗ್ ಮಾತಾಡ್ದೆ. ನನ್ನ ಕ್ಷಮಿಸ್ಬಿಡ್ರಿ. ಏ ಗೀತಾ, ನೀನಿರು, ನಾನು ಮಾಡ್ತೀನಿ. ಏಯ್ ಇರ್ರಿ, ಅತ್ತೆ ಮುಂದೆ ನಿಮ್ ಹತ್ರ ಈಗ ಮಾಡಿಸ್ಕೋಬಹುದು ಅಂತ ತೋರ್ಸದ್ನೇ ಹೊರತು ನಿಮ್ ಕೈಲಿ ಕೆಲ್ಸ ಮಾಡಿಸ್ಬೇಕು ಅಂತಲ್ಲ. ನಿನ್ ಕೈ ಗೇಟಾಗಿದೆ ಅಲ್ವಾ, ನಾನು ಮಾಡ್ತೀನಿ ಇರು. ಮಾಡ್ಕೊಳಕ್ ಆಗದೆ ಇರೋ ಅಂತದೇನಾಗಿಲ್ಲ. ಚಿಕ್ಕ ಚಿಕ್ಕ ಕೆಲ್ಸನ ಮಾಡ್ಕೋಬಹುದು. ನೀವ್ ಹೋಗಿ, ನಿಮ್ಗೂ ಕಾಫಿ ನಾನೇ ಮಾಡ್ಕೊಡ್ತೀನಿ. ಹೋಗ್ರಿ. ಅಯ್ಯೋ ಪರವಾಗಿಲ್ಲ. ಹೋಗಿ ಅನ್ನಲ್ಲ. ಸರಿ. ಏನಾಯ್ತಮ್ಮ? ನೀವ್ ಮೇಲ್ನೋಟಕ್ಕೆ ಎಷ್ಟೇ ಕೋಪ ಮಾಡ್ಕೊಂಡ್ರು, ಎಷ್ಟೇ ಬೈದ್ರು
ನಿಮ್ಮ ಮನ್ಸಲ್ಲಿರೋ ಪ್ರೀತಿ ಸುಮ್ಮನೆ ಇರಲ್ಲ ಅಲ್ವಾ? ನೀವೆಷ್ಟೇ ಬೇಡ ಅಂದ್ರು ಅವಳು ನಿಮ್ಮ ಹೆತ್ತ ಮಗಳು. ನೀವು ಅವಳನ್ನ ಹೆತ್ತವರು. ಬೇಡ ಅಂದ ತಕ್ಷಣ ಬಿಟ್ಬಿಡಕ್ಕಾಗತ್ತಾ? ಇಲ್ಲ ಅಂದ ತಕ್ಷಣ ಮಗಳಾಗದೆ ಹೋಗ್ತಾಳ? ಕರಳು ಬಳ್ಳಿ ಅಲ್ವಾ? ಅಮ್ಮಂಗೆ ಗೀತನ್ನ ನೋಡ್ಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಅಳ್ತಿದ್ದಾರೆ ಅನ್ಸುತ್ತೆ. ಹೋಗಿ ನೋಡ್ಬೇಕು ಅನ್ನಿಸ್ತಿದೆ. ಆದ್ರೆ ಈ ಹುಡುಗಿ ನಾವು ಆರಾಮಾಗಿ ಹೋಗೋ ಅಂತ ಮನೇಲಿಲ್ವಲ್ಲ, ಸಾಮಾನ್ಯ ವ್ಯಕ್ತಿಗಳಿರೋ ಮನೇಲಿಲ್ವಲ್ಲ. ರಾಕ್ಷಸರ ಕುಟುಂಬ ಅದು. ಆ ಮನೆಗೆ ಹೇಗ್ ಕಾಲಿಡೋದು, ಹೇಗ ಅವಳನ್ನ ನೋಡೋದು? ನಮ್ಮ ಮಗಳನ್ನ ನಾವು ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು ಅಂದ್ರೆ ಅವಳು ಯಾವುದೇ ಜಾಗದಲ್ಲಿದ್ರು ನಾವು ಹೋಗ್ಲೇಬೇಕಲ್ವಾ ಪಲ್ಲವಿ? ನೀನು ನಿನ್ ಮಗಳನ್ನ ನೆನೆಸ್ಕೊಂಡು ಅವಳು ಹೇಗಿದ್ದಾಳೋ ಏನ್ ಮಾಡ್ತಿದ್ದಾಳೋ ಅಂತ ಒದ್ದಾಡ್ತಾ ಇದೀಯ. ನಾನು ಹೊರಗಡೆ ಹೇಳ್ಕೊಳ್ಳೋದಿಕ್ಕಾಗ್ದೆ ಮನ್ಸಲ್ಲೇ ನೋವಿಟ್ಕೊಂಡು ಕೊರಗ್ತಾ ಇದ್ರೆ ಏನ್ ಪ್ರಯೋಜನ? ಅಲ್ಲಿ ನಮ್ಮ ಮಗಳು ಕೂಡ ನಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳಲ್ವಾ? ಮಾಡ್ದೇನೂ ಇರ್ಬೋದು. ನಮ್ಮ ಮಗಳು ನಮ್ಮ ಬಗ್ಗೆ ಯೋಚನೆ ಮಾಡಿದ್ರು ಮಾಡದೇ ಇದ್ರು ಅವಳು ನಮ್ಮ ಮಗಳೇ ಅಲ್ವಾ? ಚೆಚ್ಚೆ, ಅವಳು ಯಾವಾಗ್ಲೂ ನಿಮ್ಮನ್ನ ನೆನ್ಸ್ಕೊತಾನೆ ಇರ್ತಾಳೆ. ನೀವು ನೋವಲ್ಲೇನೋ ಮಾತಾಡ್ತಿದ್ದೀರಾ, ಆದ್ರೆ ನಿಮ್ ಹೆತ್ತ ಮಗಳ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಅವಳಿಗೆ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ. ನೀವೇ ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಹೌದೇ? ನಮ್ ಬಗ್ಗೆ ಯೋಚನೆ ಇದ್ದಿದ್ರೆ ಅವಳು ಈ ತರ ಮಾಡ್ತಾ ಇರ್ಲಿಲ್ಲ. ಅವಳ ಮನ್ಸಲ್ಲಿ ಅಂತ ಯೋಚನೆ ಬಂದಾಗ್ಲೇ ನಮ್ಮ ಅಪ್ಪ ಅಮ್ಮ ಇದಾರೆ, ಅವ್ರಿಗೆ ಗೊತ್ತಾಗ್ದೆ ಈ ತರ ಕೆಲಸ ಮಾಡಬಾರ್ದು, ತಪ್ಪು, ಅವ್ರಿಗೆ ನೋವು ಕೊಡ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ಲು. ನೆನ್ಪಿದ್ಯಂತೆ ನೆನ್ಪು. ಅವಳು ನಮ್ಮನ್ನೇ ಬೇಡ ಅಂತಿದ್ದಾಳೆ ಕಣೆ, ಆದ್ರೆ ನಾವೇ ಅವಳ ಬೇಡ ಅನ್ನೋಕಾಗ್ದೇ ಇದೀವಿ. ನೀನ್ ನೋಡಿದ್ಯಲ್ಲ ಹಾಸ್ಪಿಟಲ್ ಅಲ್ಲಿ, ಅವರಿಂದಾನೇ ಅವಳಂತ ಪರಿಸ್ಥಿತಿಗೆ ಬಂದಿದ್ದಾಳೆ, ಆದ್ರೂ ಅಲ್ಲೂ ಅವ್ರ ಪರವಾಗಿ ಮಾತಾಡಿದಾಳೆ. ನಾವಿಲ್ಲ ಕಣೆ, ಅವಳ ಮನ್ಸಲ್ಲೂ ನಾವಿಲ್ಲ, ಅವಳ ಯೋಚನೆಯಲ್ಲೂ ನಾವಿಲ್ಲ. ಅವಳು ಯಾವತ್ತೂ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ಯೋಚನೆ ಮಾಡಿದಿದ್ರೆ ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ. ನಿನ್ನೊಬ್ಳನ್ನೇ ನಾವು ನಂಬಿದೀವಮ್ಮ. ಸರಿ, ನಿನ್ ಮಕ್ಕಳನ್ನ ಬೈಕೊಂಡು ನೀನ್ ಇಲ್ಲೇ ಇರ್ತೀಯೋ ಇಲ್ಲ ಅಲ್ಲಿ ಹೋಗಿ ಎಲ್ಲ ಸರಿ ಮಾಡ್ಕೋತೀಯೋ ನಿನಗ್ ಬಿಟ್ಟಿದ್ದು. ನನಗೆ ಹೋಗಿ ಅವಳನ್ನ ನೋಡಬೇಕು ಅಂತ ಅನ್ನಿಸ್ತಿದೆ. ಪಲ್ಲವಿ, ರೆಡಿಯಾಗೋ, ಹೋಗೋಣ. ಅಲ್ಲ, ಆಕಿಗೆ ಎಷ್ಟು ಸೊಕ್ಕಿದ್ರ ನನ್ನ ಮಗನ ಕೈಯಾಗ ಕಾಫಿ ಮಾಡಿಸ್ತಾಳ, ಅವನ್ ಕೈಯಲ್ಲೇ ಕೆಲ್ಸ ಮಾಡಿಸ್ತಾಳೆ. ಕೇಳಿದ್ರ ನನಗ ಆಕಿ ಎದುರು ಮಾತಾಡಂಗಾಗಳ. ಅವ ಕನಕ ಇದನ್ನೇ ಸಹಿಸ್ಕೋತಾ ಇಲ್ಲ. ಮುಂಜಾನೆ ನಡೆದಿದ್ದೇನಾದ್ರೂ ಗೊತ್ತಾಯ್ತು ಅಂದ್ರ ಇನ್ನೇನಾಗತ್ತ ಏನ? ಏನಾತ? ಇದಕ್ ಮೊದ್ಲು ಏನಾತ? ಆ ಹೊಲಸ್ತನನ ಮತ್ತೆ ನನ್ನ ಬಾಯಿಂದ ಹೇಳ್ಬೇಕಾ? ನೀನ ಹೇಳು ಯಾಕ? ಏನದ? ಆಕೆಗೆ ನಿನ್ನ ಮಗ ಹಲ್ ಸ್ವಚ್ಛ ಮಾಡ್ಲಿಕ್ಕತ್ತಿದ್ದ, ಅರ್ಥ ಆಗ್ಲಿಲ್ಲೇನ? ಬ್ರಷ್ ತಗೊಂಡು ಅವನೇ ಅವಳಿಗೆ ಸ್ವತಃ ಹಲ್ಲು ಉಜ್ಜಿಸ್ತಾ ಇದ್ದ. ಅದಾದ್ಮೇಲೆ ಮಾರಿ ತೊಳಸ್ದ. ಅವನ ಕೈಲಿ ಏನೇನ್ ಚಾಕ್ರಿ ಮಾಡಿಸ್ಕೋಬೇಕೋ ಅದನ್ನೆಲ್ಲ ಮಾಡಿಸ್ಕೊಂತಿದ್ದಾಳ ಆಕಿ. ನಮ್ಮ ಮನೆಗೆ ಬಂದ್ರ ಆಕಿ ನನ್ನ ನಾಯಿ ಮರಿ ಹಂಗ ಮೂಲೆಗೂ ಮಾಡ್ತೀಯ ಅನ್ಕೊಂಡಿದ್ದೆ. ಅಯ್ಯೋ, ಆಕಿ ಒಂದ್ ಮಾತು ಹೇಳಿದ್ರ ಹೆಂಗ್ ಕೆಲಸ ಮಾಡ್ತಾನ ಗೊತ್ತೇನ? ತಂಗ್ಯವ್ವ, ಆಕ್ಸಿಡೆಂಟ್ ಗುಂಪು ಬಂತು ನಡ.
ಯಾರು? ಲೈ, ಅವಳನ್ನ ನೋಡಿ ನನ್ನನ್ನು ತಪ್ಕೊಳ್ತಾ ಇದೆಯಲ್ಲೋ ತರ್ಲೆ ನನ್ನ ಮಗನೇ. ಪೂರ್ವಿ ಬಂದ್ಲು. ಅವಳು ಬಂದ್ಲು ಅಂತ ಕೋತಿ ತರ ಆಡ್ಬಿಡ್ವೋ ತರ್ಲೆ ನನ್ನ ಮಗನೇ. ಅಮ್ಮ ನೋಡಿದ್ರು ಅನ್ಕೋ, ಪೂರ್ವಿಗೆ ನಿನ್ನ ಕೂರ್ಮ ಮಾಡ್ಕೊಟ್ಬಿಡ್ತಾರ ಅಷ್ಟೇ. ಸಾಯಿಸಿದ್ರು ಪರವಾಗಿಲ್ಲ ಅಣ್ಣ, ಪೂರ್ವಿ ನಮ್ಮ ಮನೆಗ್ ಬಂದ್ಲು, ಎಷ್ಟ್ ಚೆನ್ನಾಗಿರತ್ತೆ. ಹೌದೌದು ಬಿಡು. ಈಗ ಅವ್ರು ಒಳಗ್ ಬಂದ್ರು ಅಂದ್ರೆ ಕುರುಕ್ಷೇತ್ರ ಯುದ್ಧನೇ ನಡೆಯುತ್ತೆ. ಕೃಷ್ಣ ಆಗಿ ನನ್ನ ಕೈಲೂ ತಡೆಯಕ್ಕಾಗಲ್ಲ. ಅರ್ಥ ಆಯ್ತಾ ನಿಂಗೆ? ಸುಮ್ಮನೆ ನಿಂತ್ಕ. ನಮ್ಮನೆ ಮಗಳು ನಿಮ್ಮನೆಗ್ ಸೊಸೆಯಾಗಿ ಬಂದಿದ್ದಾಳೆ, ಬೀಗ್ರಾಗ್ ಬಂದಿದೀವಿ. ನಮ್ಮನ್ ಒಳಗ್ ಬನ್ನಿ ಅಂತ ಕರಿಯಲ್ವಾ ಯಾರು? ಅಯ್ಯಯ್ಯೋ, ಬನ್ನಿಮ್ಮ, ಬನ್ನಿ, ಒಳಗ್ ಬನ್ನಿ. ಅಮ್ಮ, ನಮ್ಮನ್ ಯಾರೋ ಕರೆಯೋ ಅವಶ್ಯಕತೆ ಇಲ್ಲ. ಇದು ನನ್ನ ಮಗಳ ಮನೆ. ಇಲ್ಲಿಗೆ ಬರೋದಿಕ್ಕೆ ಹೋಗೋದಿಕ್ಕೆ ನಮ್ಗೆ ಯಾರ ಅನುಮತಿನೂ ಬೇಡ. ಅಲ್ಲೇ ನಿಂದಿರ್ರಿ. ನಮ್ಮ ಮ್ಯಾಕ್ ಸೆಡ್ ತೀರ್ಸ್ಕೊಂಡು ನಮ್ಮ ಕುಟುಂಬದ ಮಾನ ಮರ್ಯಾದೆ ಬಜಾರ್ದಾಗ ನಿಂತ್ಕೊಂಡು ಹರಾಜ್ ಹಾಕಿರಿ. ಯಾರ್ ಮರ್ಯಾದೆ ತೆಗ್ದಿರೋದು? ನಮ್ಮ ಮರ್ಯಾದೆನ ನೀವ್ ಕಳ್ದಿರೋದು. ಕೊನೆಗೂ ನಿಮ್ಮಿಂದಾಗಿ ನಮ್ಮ ಮನಶಾಂತಿನೇ ಹಾಳಾಗೋಯ್ತು. ನನ್ನ ಮಗಳನ್ನ ಸಾಯಿಸೋದಿಕ್ಕೂ ನೀವು ನೋಡಿದ್ರಿ. ನಿನ್ನೆ ನಾನು ಇರ್ಲಿಲ್ಲ ಅಂತ ನೀವು ಉಳ್ಕೊಂಡ್ರಿ. ನಿಮಗೆ ಎಷ್ಟರ ಸೊಕ್ಕಿರ್ಬೇಕು ಅಂತೀನಿ. ನನ್ನ ಮಗಳು ಮತ್ತ ಮಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ. ನೋಡಿ ಅಮ್ಮ, ನಾವೇನ್ ಬೇಕು ಅಂತ ಮಾಡ್ಲಿಲ್ಲ. ನಿಮ್ ಮಗ ಕಾರ್ ತಗೊಂಡ್ ಬಂದು ನಮ್ಮ ಮಗಳನ್ನ ಗುದ್ ಸಾಯಿಸ್ಬೇಕು ಅಂತ ನೋಡಿದಾನೆ. ಅದಕ್ಕೆ ನಮ್ಮ ಇನ್ನೊಬ್ಬ ಮಗಳೇ ಸಾಕ್ಷಿ. ಊರಲ್ಲಿ ನೋಡಿರೋ ಜನಗಳು ಕೂಡ ಸಾಕ್ಷಿಯಾಗಿದ್ದಾರೆ. ನೋಡಪ್ಪ, ನಿನ್ನ ಮಗಳು ನನ್ನ ಮೇಲೆ ಕೋಪ ಇಟ್ಕೊಂಡು ಇಲ್ದಿರೋದನ್ನೆಲ್ಲ ಹೇಳಿದ್ರೆ ಆಗ್ಬಿಡುತ್ತಾ? ಅಷ್ಟಕ್ಕೂ ನಿನ್ ಕೊನೆ ಮಗಳು ಗೀತಾ ನನಗೂ ಆಕ್ಸಿಡೆಂಟ್ಗೂ ಏನ್ ಸಂಬಂಧ ಇಲ್ಲ ಅಂತ ಹೇಳಾಯ್ತಲ್ಲ, ಮತ್ತೆ ನನ್ ಮೇಲೆ ಯಾಕೆ ದೂರ್ತಾ ಇದ್ಯಾ? ಇವ್ರು ನನ್ನ ಮ್ಯಾಲ ದ್ವೇಷ ಸಾಧಿಸ್ಬೇಕು ಅನ್ಕೊಂಡಾರಣ್ಣ. ನಾ ನೋಡ್ಕೊಂಡ್ ಸುಮ್ನಿರ್ತೀನೇನ? ಕನಕ, ಏನೋ ಆಗಿದ್ದಾಗೋಯ್ತು. ಈಗ ಅದನ್ನೆಲ್ಲ ಮಾತಾಡಕ್ ಹೋಗ್ಬೇಡ ದಯವಿಟ್ಟು. ಮೊದಲ ಆಕ್ಸಿಡೆಂಟ್ ಮನೆಯವ್ರನ್ನ ಸಪೋರ್ಟ್ ಮಾಡೋದ್ ಬಿಡ್ರಿ. ನಾವು ಆಕ್ಸಿಡೆಂಟ್ ತಂದೆ ತಾಯಿನೇ ಇಲ್ಲ ಅನ್ಲಿಲ್ಲ. ಆದ್ರೆ ನೀವೇನು ನಮ್ ಹೆತ್ತ ಮಗಳನ್ನೇ ಸಾಯ್ಸಕ್ ನೋಡಿರೋ ರಾಕ್ಷಸರಲ್ವಾ ನೀವು? ಅಮ್ಮ ಪಲ್ಲವಿ ಅವರೇ, ಪ್ಲೀಸ್ ನೀವಾದ್ರೂ ಸ್ವಲ್ಪ. ನಮ್ಗೇನ್ ಕರ್ಮಾರಿ, ಅವ್ರು ಮಾತಾಡ್ತಾ ಇದ್ರು ಕೇಳಿಸ್ಕೊಂಡು ಸುಮ್ನಿರ್ಬೇಕಾ? ನಮ್ಗೆ ಈ ತರ ಮಾತಾಡ್ತಾ ಇದ್ದೀರಾ? ಇನ್ನು ನಾವಿಲ್ದೇ ಹೋದಾಗ ನಮ್ಮ ಮಗಳನ್ನ ಇನ್ನು ಎಂತೆಂತ ಮಾತಾಡಿ ಗೋಳು ಇಕ್ಕೊಂಡಿರಲ್ಲ ನೀವು. ಸಾಯಿಸೋದಿಕ್ಕೆ ನೋಡಿದ್ರಲ್ಲ, ಇದಕ್ಕಿಂತ ಜಾಸ್ತಿ ಏನ್ ಬೇಕು? ನೋಡ, ನೀನ್ ಹಿಂಗ ಮಾತಿಗ ನನಗ್ ಚುಚ್ಚಿ ಕೊಲಿ ಮಾಡ್ಸಕ್ ನೋಡಿನಿ ಅಂತ ಹೇಳಿದ್ರೆ ಚಲೋ ಇರೋದಿಲ್ಲ. ನಾವು ನಿಮ್ ಜೊತೆ ಜಗಳ ಆಡಕ್ ಬಂದಿಲ್ಲ. ನನ್ ಮೊಮ್ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತಂದು ನನ್ನ ತಲೆ ಮೇಲೆ ಹಾಕಿರಲ್ಲ, ಹೋಗ್ ನೋಡ್ರಿ, ಚಂದಗ ನೋಡ್ರಿ. ನನ್ನ ತಲೆ ಮೇಲ ತೈತಕಂತ ಕುಣಿಯಕತ್ತಾಳ. ನೋಡ್ ಹೋಗ್ರಿ. ಕನಕ, ನೋಡ, ಮೊದಲು ನನ್ನ ಕಣ್ಣು ಮುಂದಿಂದ ಅವ್ರು ಹೋಗಂತ ಹೇಳ. ನಮ್ಗಿಷ್ಟ ಬಂದಾಗ ಬರ್ತೀವಿ, ಇಷ್ಟ ಬಂದಷ್ಟು ದಿನ ಇರ್ತೀವಿ, ಹೋಗ್ಬೇಕು ಅನ್ಸ್ದಾಗ ಹೋಗ್ತೀವಿ. ಇದನ್ ಕೇಳೋದಿಕ್ಕೆ ಇಲ್ಲಿ ಯಾರಿಗೂ ಹಕ್ಕಿಲ್ಲ. ನಾವು ನಮ್ಮ ಮಗಳನ್ನ ನೋಡಕ್ ಬಂದಿದೀವಿ. ನಮ್ಮ ಮಗಳಲ್ಲಿ ಬನ್ನಿ, ಈ ರೂಮಲ್ಲಿ ಇದ್ದಾಳೆ. ಬನ್ರಿ. ಕನಕ, ನೀನ್ ಎಷ್ಟೇ ಸಿಟ್ ಮಾಡ್ಕೊಂಡ್ರು ಅವ್ರು ನಮ್ ಬೀಗರು. ಇನ್ನೂ ಈ ತರ ಎಲ್ಲ ಜಗಳ. ಛಿಚಿ, ಸಂಬಂಧ ಇಲ್ದಿರೋನ್ನ ನನಗ್ ಬೀಗ್ರ ಅಂತ ಹೇಳ್ಬೇಡ. ನನಗ್ ಸಿಟ್ಟು ಬರ್ತೈತಿ. ನಿನಗೆ ಮಾಮೂಲಿಯಾಗಿ ಹೇಳಿದ್ರೆ ಸರಿ ಹೋಗಲ್ಲ. ಹೇಳೋ ಭಾಷೆಲಿ ಹೇಳಿದ್ರೆ ಸರಿ. ನೋಡ್ತೀನಿ ಎಲ್ಲಿವರೆಗೆ ಹೋಗುತ್ತೆ ಅಂತ.